ಗಣರಾಜ್ಯೋತ್ಸವದ ಅಂಗವಾಗಿ ನಡೆಯುವ ಫಲಪುಷ್ಪ ಪ್ರದರ್ಶನಕ್ಕೆ ಸಸ್ಯಕಾಶಿ ಲಾಲ್ಬಾಗ್ ಸಜ್ಜಾಗ್ತಾ ಇದೆ. ಈ ಬಾರಿ ಫ್ಲವರ್ ಶೋ ಥೀಮ್ ಏನು, ಹೇಗೆಲ್ಲ ತಯಾರಿ ನಡೀತಾ ಇದೆ, ಇಲ್ಲಿದೆ ಆ ಕುರಿತ ಒಂದು ರಿಪೋರ್ಟ್. ಗಣರಾಜ್ಯೋತ್ಸವಕ್ಕೆ ಸಜ್ಜಾಗ್ತಿದೆ ಲಾಲ್ಬಾಗ್. ಫಲಪುಷ್ಪ ಪ್ರದರ್ಶನದಲ್ಲಿ ಅರಳಲಿದ್ದಾರೆ ವಾಲ್ಮೀಕಿ. ಗಣರಾಜ್ಯೋತ್ಸವದ ದಿನಾಚರಣೆಗೆ ಸಿಲಿಕಾನ್ ಸಿಟಿ ಬೆಂಗಳೂರು ಸಜ್ಜಾಗ್ತಿದೆ. ಅದರಲ್ಲೂ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ನಡೆಯುವ ಫ್ಲವರ್ ಶೋ ಎಲ್ಲರನ್ನ ಆಕರ್ಷಿಸುತ್ತೆ. ಈ ಬಾರಿ ಫಲಪುಷ್ಪ ಪ್ರದರ್ಶನದಲ್ಲಿ ಮಹರ್ಷಿ ವಾಲ್ಮೀಕಿಯವರ ಥೀಮ್ ಇರಲಿದೆ. ರಾಮಾಯಣ ಮಹಾಕಾವ್ಯದ ಕರ್ತೃ ಆದಿಕವಿ ಮಹರ್ಷಿ ವಾಲ್ಮೀಕಿ ಫಲಪುಷ್ಪ ಪ್ರದರ್ಶನದಲ್ಲಿ ಅರಳಲಿದ್ದಾರೆ. ಜನವರಿ 16ರಿಂದ 26ರವರೆಗೆ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ. ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರ ವಿಷಯಾಧಾರಿತವಾಗಿ ಆಚರಣೆ ಮಾಡಬೇಕು ಅಂತಕ್ಕಂಥ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ. ಸೊ ಈಗ ಅದಕ್ಕೆ ಏನು ಪೂರಕವಾಗಿ ನಾವು ಈಗ ಆ್ಯಕ್ಚುಲಿ ಎಕ್ಸ್ಪರ್ಟ್ಸು ಪರಿಣಿತರು ಏನಿದ್ದಾರೆ ಅವ್ರನ್ನೆಲ್ಲ ಕರೆಸಿಬಿಟ್ಟು ಹೇಗೆ ವಾಲ್ಮೀಕಿ ಅವರ ವಿಚಾರಧಾರೆಗಳನ್ನ ಇಟ್ಕೊಂಡು ನಾವು ಫಲಪುಷ್ಪ ಪ್ರದರ್ಶನ ಮಾಡಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ನಾವು ಮಾಡ್ತಾ ಇದ್ದೀವಿ ಮೇಡಮ್. ಇದು ಜನವರಿ 16ರಿಂದ 26ರವರೆಗೆ. ವಾಲ್ಮೀಕಿ ಅವರ ಜೀವನ ಚಿತ್ರಣದ ಜೊತೆಗೆ ರಾಮಾಯಣ ಬಗ್ಗೆಯೂ ಪುಷ್ಪಗಳಲ್ಲಿ ಮಾಹಿತಿ ಪಸರಿಸಲು ನಿರ್ಧಾರವನ್ನ ಮಾಡಲಾಗಿದೆ. ಈ ಫ್ಲವರ್ ಶೋಗಾಗಿ ವಿಶೇಷ ಹಾಗೂ ವಿಭಿನ್ನವಾದ ಹೂಗಳನ್ನ ಬಳಸಲಿದ್ದಾರೆ. ಸರಿಸುಮಾರು 25 ಲಕ್ಷ ಹೂಗಳನ್ನ ಬಳಸಲು ನಿರ್ಧಾರವನ್ನ ಮಾಡಲಾಗಿದೆ. ಇನ್ನು ಫ್ಲವರ್ ಶೋಗೆ ಕಟ್ ಫ್ಲವರ್ಸ್, ಶೀತ ಪ್ರದೇಶಗಳಲ್ಲಿ ಬೆಳೆಯುವ ಹೂಗಳು, ಹೂಕುಂಡಗಳಲ್ಲಿ ಬೆಳೆಸುವ ಪುಷ್ಪಗಳು ಸೇರಿ 10 ಲಕ್ಷ ಪಿಂಕ್, ಕಿತ್ತಳೆ ಬಣ್ಣದ ಗುಲಾಬಿಗಳು, ಹಳದಿ ಬಿಳಿ ಬಣ್ಣದ ಸೇವಂತಿಗೆಯನ್ನ ಬಳಸಲಿದ್ದಾರೆ. ಜೊತೆಗೆ ಈ ಬಾರಿ ಡಿಜಿಟಲ್ ಟಿಕೆಟ್ ತರುವ ಬಗ್ಗೆ ಕೂಡ ಚರ್ಚೆ ನಡೆದಿದೆ. ದೀಪ್ತಿ ತೊಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಗಣರಾಜ್ಯೋತ್ಸವದ ಅಂಗವಾಗಿ ನಡೆಯುವ ಫಲಪುಷ್ಪ ಪ್ರದರ್ಶನಕ್ಕೆ ಸಸ್ಯಕಾಶಿ ಲಾಲ್ಬಾಗ್ ಸಜ್ಜಾಗ್ತಾ ಇದೆ. ಈ ಬಾರಿ ಫ್ಲವರ್ ಶೋ ಥೀಮ್ ಏನು, ಹೇಗೆಲ್ಲ ತಯಾರಿ ನಡೀತಾ ಇದೆ, ಇಲ್ಲಿದೆ ಆ ಕುರಿತ ಒಂದು ರಿಪೋರ್ಟ್. ಗಣರಾಜ್ಯೋತ್ಸವಕ್ಕೆ ಸಜ್ಜಾಗ್ತಿದೆ ಲಾಲ್ಬಾಗ್. ಫಲಪುಷ್ಪ ಪ್ರದರ್ಶನದಲ್ಲಿ ಅರಳಲಿದ್ದಾರೆ ವಾಲ್ಮೀಕಿ. ಗಣರಾಜ್ಯೋತ್ಸವದ ದಿನಾಚರಣೆಗೆ ಸಿಲಿಕಾನ್ ಸಿಟಿ ಬೆಂಗಳೂರು ಸಜ್ಜಾಗ್ತಿದೆ. ಅದರಲ್ಲೂ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ನಡೆಯುವ ಫ್ಲವರ್ ಶೋ ಎಲ್ಲರನ್ನ ಆಕರ್ಷಿಸುತ್ತೆ. ಈ ಬಾರಿ ಫಲಪುಷ್ಪ ಪ್ರದರ್ಶನದಲ್ಲಿ ಮಹರ್ಷಿ ವಾಲ್ಮೀಕಿಯವರ ಥೀಮ್ ಇರಲಿದೆ. ರಾಮಾಯಣ ಮಹಾಕಾವ್ಯದ ಕರ್ತೃ ಆದಿಕವಿ ಮಹರ್ಷಿ ವಾಲ್ಮೀಕಿ ಫಲಪುಷ್ಪ ಪ್ರದರ್ಶನದಲ್ಲಿ ಅರಳಲಿದ್ದಾರೆ. ಜನವರಿ 16ರಿಂದ 26ರವರೆಗೆ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ. ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರ ವಿಷಯಾಧಾರಿತವಾಗಿ ಆಚರಣೆ ಮಾಡಬೇಕು ಅಂತಕ್ಕಂಥ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ. ಸೊ ಈಗ ಅದಕ್ಕೆ ಏನು ಪೂರಕವಾಗಿ ನಾವು ಈಗ ಆ್ಯಕ್ಚುಲಿ ಎಕ್ಸ್ಪರ್ಟ್ಸು ಪರಿಣಿತರು ಏನಿದ್ದಾರೆ ಅವ್ರನ್ನೆಲ್ಲ ಕರೆಸಿಬಿಟ್ಟು ಹೇಗೆ ವಾಲ್ಮೀಕಿ ಅವರ ವಿಚಾರಧಾರೆಗಳನ್ನ ಇಟ್ಕೊಂಡು ನಾವು ಫಲಪುಷ್ಪ ಪ್ರದರ್ಶನ ಮಾಡಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ನಾವು ಮಾಡ್ತಾ ಇದ್ದೀವಿ ಮೇಡಮ್. ಇದು ಜನವರಿ 16ರಿಂದ 26ರವರೆಗೆ. ವಾಲ್ಮೀಕಿ ಅವರ ಜೀವನ ಚಿತ್ರಣದ ಜೊತೆಗೆ ರಾಮಾಯಣ ಬಗ್ಗೆಯೂ ಪುಷ್ಪಗಳಲ್ಲಿ ಮಾಹಿತಿ ಪಸರಿಸಲು ನಿರ್ಧಾರವನ್ನ ಮಾಡಲಾಗಿದೆ. ಈ ಫ್ಲವರ್ ಶೋಗಾಗಿ ವಿಶೇಷ ಹಾಗೂ ವಿಭಿನ್ನವಾದ ಹೂಗಳನ್ನ ಬಳಸಲಿದ್ದಾರೆ. ಸರಿಸುಮಾರು 25 ಲಕ್ಷ ಹೂಗಳನ್ನ ಬಳಸಲು ನಿರ್ಧಾರವನ್ನ ಮಾಡಲಾಗಿದೆ. ಇನ್ನು ಫ್ಲವರ್ ಶೋಗೆ ಕಟ್ ಫ್ಲವರ್ಸ್, ಶೀತ ಪ್ರದೇಶಗಳಲ್ಲಿ ಬೆಳೆಯುವ ಹೂಗಳು, ಹೂಕುಂಡಗಳಲ್ಲಿ ಬೆಳೆಸುವ ಪುಷ್ಪಗಳು ಸೇರಿ 10 ಲಕ್ಷ ಪಿಂಕ್, ಕಿತ್ತಳೆ ಬಣ್ಣದ ಗುಲಾಬಿಗಳು, ಹಳದಿ ಬಿಳಿ ಬಣ್ಣದ ಸೇವಂತಿಗೆಯನ್ನ ಬಳಸಲಿದ್ದಾರೆ. ಜೊತೆಗೆ ಈ ಬಾರಿ ಡಿಜಿಟಲ್ ಟಿಕೆಟ್ ತರುವ ಬಗ್ಗೆ ಕೂಡ ಚರ್ಚೆ ನಡೆದಿದೆ. ದೀಪ್ತಿ ತೊಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಗಣರಾಜ್ಯೋತ್ಸವದ ಅಂಗವಾಗಿ ನಡೆಯುವ ಫಲಪುಷ್ಪ ಪ್ರದರ್ಶನಕ್ಕೆ ಸಸ್ಯಕಾಶಿ ಲಾಲ್ಬಾಗ್ ಸಜ್ಜಾಗ್ತಾ ಇದೆ. ಈ ಬಾರಿ ಫ್ಲವರ್ ಶೋ ಥೀಮ್ ಏನು, ಹೇಗೆಲ್ಲ ತಯಾರಿ ನಡೀತಾ ಇದೆ, ಇಲ್ಲಿದೆ ಆ ಕುರಿತ ಒಂದು ರಿಪೋರ್ಟ್. ಗಣರಾಜ್ಯೋತ್ಸವಕ್ಕೆ ಸಜ್ಜಾಗ್ತಿದೆ ಲಾಲ್ಬಾಗ್. ಫಲಪುಷ್ಪ ಪ್ರದರ್ಶನದಲ್ಲಿ ಅರಳಲಿದ್ದಾರೆ ವಾಲ್ಮೀಕಿ.
ಗಣರಾಜ್ಯೋತ್ಸವದ ದಿನಾಚರಣೆಗೆ ಸಿಲಿಕಾನ್ ಸಿಟಿ ಬೆಂಗಳೂರು ಸಜ್ಜಾಗ್ತಿದೆ. ಅದರಲ್ಲೂ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ನಡೆಯುವ ಫ್ಲವರ್ ಶೋ ಎಲ್ಲರನ್ನ ಆಕರ್ಷಿಸುತ್ತೆ. ಈ ಬಾರಿ ಫಲಪುಷ್ಪ ಪ್ರದರ್ಶನದಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಥೀಮ್ ಇರಲಿದೆ. ರಾಮಾಯಣ ಮಹಾಕಾವ್ಯದ ಕರ್ತೃ ಆದಿಕವಿ ಮಹರ್ಷಿ ವಾಲ್ಮೀಕಿ ಫಲಪುಷ್ಪ ಪ್ರದರ್ಶನದಲ್ಲಿ ಅರಳಲಿದ್ದಾರೆ. ಜನವರಿ 16ರಿಂದ 26ರವರೆಗೆ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ. ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರ ವಿಷಯಾಧಾರಿತವಾಗಿ ಆಚರಣೆ ಮಾಡಬೇಕು ಅಂತಕ್ಕಂಥ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ. ಸೊ ಈಗ ಅದಕ್ಕೆ ಪೂರಕವಾಗಿ ನಾವು ಈಗ ಆ್ಯಕ್ಚುಲಿ ಎಕ್ಸ್ಪರ್ಟ್ಸು ಪರಿಣಿತರು ಏನಿದ್ದಾರೆ ಅವ್ರನ್ನೆಲ್ಲ ಕರೆಸಿಬಿಟ್ಟು ಹೇಗೆ ವಾಲ್ಮೀಕಿ ಅವರ ವಿಚಾರಧಾರೆಗಳನ್ನ ಇಟ್ಕೊಂಡು ನಾವು ಫಲಪುಷ್ಪ ಪ್ರದರ್ಶನ ಮಾಡಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ನಾವು ಮಾಡ್ತಾ ಇದ್ದೀವಿ ಮೇಡಮ್. ಇದು ಜನವರಿ 16ರಿಂದ 26ರವರೆಗೆ. ವಾಲ್ಮೀಕಿ ಅವರ ಜೀವನ ಚಿತ್ರಣದ ಜೊತೆಗೆ ರಾಮಾಯಣ ಬಗ್ಗೆಯೂ ಪುಷ್ಪಗಳಲ್ಲಿ ಮಾಹಿತಿ ಪಸರಿಸಲು ನಿರ್ಧಾರವನ್ನ ಮಾಡಲಾಗಿದೆ. ಈ ಫ್ಲವರ್ ಶೋಗಾಗಿ ವಿಶೇಷ ಹಾಗೂ ವಿಭಿನ್ನವಾದ ಹೂಗಳನ್ನ ಬಳಸಲಿದ್ದಾರೆ. ಸರಿಸುಮಾರು 25 ಲಕ್ಷ ಹೂಗಳನ್ನ ಬಳಸಲು ನಿರ್ಧಾರವನ್ನ ಮಾಡಲಾಗಿದೆ. ಇನ್ನು ಫ್ಲವರ್ ಶೋಗೆ ಕಟ್ ಫ್ಲವರ್ಸ್, ಶೀತ ಪ್ರದೇಶಗಳಲ್ಲಿ ಬೆಳೆಯುವ ಹೂಗಳು, ಹೂಕುಂಡಗಳಲ್ಲಿ ಬೆಳೆಸುವ ಪುಷ್ಪಗಳು ಸೇರಿ 10 ಲಕ್ಷ ಪಿಂಕ್, ಕಿತ್ತಳೆ ಬಣ್ಣದ ಗುಲಾಬಿಗಳು, ಹಳದಿ ಬಿಳಿ ಬಣ್ಣದ ಸೇವಂತಿಗೆಯನ್ನ ಬಳಸಲಿದ್ದಾರೆ. ಜೊತೆಗೆ ಈ ಬಾರಿ ಡಿಜಿಟಲ್ ಟಿಕೆಟ್ ತರುವ ಬಗ್ಗೆ ಕೂಡ ಚರ್ಚೆ ನಡೆದಿದೆ. ದೀಪ್ತಿ ತೊಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ? ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.